ನಮ್ಗೆ ಕರೆಂಟ್ ಕೊಡಿ, ಲೈಟ್ ಕೊಡಿ, ಕರೆಂಟ್ ಬೇಕು. ನಮ್ಗೆ ಕರೆಂಟ್ ಮೊದ್ಲಿಗೆ ಕೊಡ್ತಾರ. ಬೆಳಿಗ್ಗೆ ಹೋಯ್ತು ಅಂದ್ರೆ ಸಂಜೆ ಇಲ್ಲ, ಸಂಜೆ ನೈಟ್ ಇಲ್ಲ, ಕರೆಂಟೇ ಗೊತ್ತಲ್ಲ ಹೆಂಗೆ. ಯಾಕಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ನಮ್ಮ ಜೀವನದಲ್ಲಿ ಇವತ್ತು SSLC ಮಕ್ಕಳು ಪಾಠ ಓಡ್ಬೇಕಾದ್ರೆ ಕತ್ಲೆ ಕತ್ಲೆ ಕತ್ಲೆ. ದಯವಿಟ್ಟು ಹೇಳ್ತೀನಿ, ಕೈ ಮುಗಿ ಕೇಳ್ತೀನಿ, SSLC ಪಾಸ್ ಆಗ್ಬೇಕಾದ್ರೆ ನಾವು ಕರೆಂಟ್ ಬೇಕು, ಕರೆಂಟ್ ಬೇಕು, ಕರೆಂಟ್ ಬೇಕು. ನಾವು ರೈತರು ತರಕಾರಿ ಬೆಳೆಗಳಿಗೆ ನೀರಿಲ್ಲ, ದಯವಿಟ್ಟು ಕರೆಂಟ್ ಕೊಡಿ. ನೀವು ಒಂದು ತರಕಾರಿ ತಿನ್ನಬೇಕು ಅಂದರೆ ನೀವು ಕರೆಂಟ್ ಕೊಟ್ಟರೆ ಮಾತ್ರ ನೀವು ತರಕಾರಿ ಬೆಳೆಯಲ್ಲಿ ಬೆಳೆಯೋಕ್ಕಾಗುತ್ತೋ. ನೀವು ಕರೆಂಟೇ ಕೊಡಲಿಲ್ಲ ಅಂತಂದರೆ ನಾವು ತರಕಾರಿ ಬೆಳೆಗೆ ಭಾಳ ಹಿಂಸೆ ಆಗುತ್ತೆ. ದಯವಿಟ್ಟು ಕರೆಂಟ್ ಕೊಡಿ ಅಂತ ಕೇಳ್ಕೊತೀವಿ. ಕರೆಂಟ್ ಕೊಡಿ, ಕರೆಂಟ್ ಕೊಡಿ, ಕರೆಂಟ್ ಕೊಡಿ. ದಿನ 24 ಗಂಟೆನೂ ಕರೆಂಟ್ ಕೊಡಿ, ಕರೆಂಟ್ ಕೊಡಿ, ಕರೆಂಟ್ ಕೊಡಿ. ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಚಾರ ಏನು ಅಂತಂದರೆ, ನಮ್ಮ ಪಾಂಡವಪುರ ತಾಲೂಕು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ KEB AEAEE ಅವರು ನೋಡಲೇಬೇಕಾದಂಥ ಒಂದು ವಿಡಿಯೋ. ಕನಗನಮರಡಿ ಗ್ರಾಮದಲ್ಲಿ ಅತಿ ಹೆಚ್ಚು ಕರೆಂಟ್ನ ಸ್ಥಗಿತಗೊಳಿಸ್ತಾ ಇರ್ತಕ್ಕಂಥ ಒಂದು ವಿಚಾರ. ರೈತರು ಹಾಗೂ ವಿದ್ಯಾರ್ಥಿಯ ತಂದೆ ತಾಯಿಗಳು ಇಬ್ಬರೂ ಕೂಡ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ನಿಮಗೆ. ನೋಡಿ, ನಾಳೆ ದಿನ ಯಾವುದೇ ತೊಂದರೆ ಆಗದಂಗೆ ನೀವು ಕಾಪಾಡ್ಕೋಬೇಕು ಅಂತ ಅಂದರೆ ಕನಗನಮರಡಿ ಗ್ರಾಮಕ್ಕೆ ದೊಡ್ಡ ಬ್ಯಾಡ್ರಹಳ್ಳಿ ಘಟಕ ಕನಗನಮರಡಿ ಈ ಗ್ರಾಮಕ್ಕೆ ಪ್ರತಿನಿತ್ಯ ಕರೆಂಟ್ನ ಸ್ಥಗಿತಗೊಳಿಸ್ತೆ 24x7 ಕರೆಂಟ್ನ ಕೊಡಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದಾರೆ. ರೈತರ ಪರಿಸ್ಥಿತಿ ಹಾಗೂ ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನು ನೀವು ಅನುಕೂಲ ಆಗೋ ಥರ ಮಾಡಿಕೊಡ್ಬೇಕು. ಅತಿ ಹೆಚ್ಚು ಕರೆಂಟ್ನ ಸ್ಥಗಿತಗೊಳಿಸ್ತಾ ಇರೋದ್ರಿಂದ ನಮ್ಮಲ್ಲಿ ಕನಗನಮರಡಿ ಗ್ರಾಮದಲ್ಲಿ ಇವತ್ತು ಒಂದೇ ದಿನ 10 ರಿಂದ 15 ಬಾರಿ ಕರೆಂಟ್ನ ಕೊಡೋದು ತೆಗೆಯೋದು ಮಾಡ್ತಾ ಇದ್ದಾರೆ. ನಿಮಗೆ ಎಚ್ಚರಿಕೆ ಗಂಟೆ ಎಂದು ತಿಳಿಸಲಾಗಿದೆ.